ಅಗಸ್ತ್ಯ ಹಾಗೂ ಅಪೇಕ್ಷಳ ಮದುವೆಗೆ ಹರ್ಷವರ್ಧನ್ ಒಪ್ಪಿಗೆ ನೀಡಿದರು. ಇದರಿಂದ ಅಗಸ್ತ್ಯ ಹಾಗೂ ಅಪೇಕ್ಷ ಇಬ್ಬರೂ ಬಹಳ ಸಂತೋಷಗೊಂಡರು. ಆದರೆ ಹರ್ಷವರ್ಧನನ ಒಳಸಂಚು ಅಗಸ್ತ್ಯನಿಗಾಗಲಿ ಅಪೇಕ್ಷಳಿಗಾಗಲಿ ತಿಳಿಯಲಿಲ್ಲ. ಆ ದಿನ ತಡವಾಗಿದ್ದರಿಂದ ಅಪೇಕ್ಷ ಹಾಗೂ ಆನಂದ್ ಮೈಸೂರಿನಲ್ಲೇ ಅಗಸ್ತ್ಯನ ಮನೆಯಲ್ಲಿಯೇ ಉಳಿದುಕೊಂಡರು. ಮರುದಿನ ಬೆಳಗ್ಗೆ ಅಗಸ್ತ್ಯ, ಅಪೇಕ್ಷ ಹಾಗೂ ಆನಂದ್ ಮೂವರೂ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಹೇಗೋ ಅಂಕಲ್ ಮದುವೆಗೆ ಒಪ್ಪಿದ್ರು. ನನಗಂತೂ ಅವರು ಏನೂ ಮಾತಾಡದೆ ಸುಮ್ಮನೆ ಇದ್ದಿದ್ದು ನೋಡಿ ಮದುವೆ ಇಷ್ಟ ಇಲ್ವೇನೋ ಅಂತ ಭಯ ಪಟ್ಕೊಂಡಿದ್ದೆ. ಅಂತೂ ನಮ್ಮ ಆಸೆ ನೆರವೇರಿತು ಎಂದಳು ಅಪೇಕ್ಷ ಸಂತೋಷದಿಂದ. ಹೌದು ಅಪೇಕ್ಷ, ನಮ್ಮಪ್ಪ ಈ ರೀತಿ ಶಾಕ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀನು ಬೇರೆ ಮನೆಯಿಂದ ಹೊರಗೆ ಹೋಗೋಕೆ ಡಿಸೈಡ್ ಮಾಡಿದ್ದೆ. ಅದನ್ನು ನೋಡಿ ನೀನು ಮತ್ತೆ ನನಗೆ ಸಿಗಲ್ವೇನೋ ಅಂತ ಭಯ ಆಗಿತ್ತು. ಥ್ಯಾಂಕ್ಸ್ ಗಾಡ್, ಆ ರೀತಿ ಏನೂ ಆಗಲಿಲ್ಲ ಎಂದನು ಅಗಸ್ತ್ಯ. ಆದರೂ ನಿಮ್ಮಪ್ಪ ಇನ್ನೊಂದು ಸ್ವಲ್ಪ ಆಟ ಆಡಿಸಿದ್ರೆ ಚೆನ್ನಾಗಿರ್ತಿತ್ತು ಎಂದನು ಆನಂದ್. ಯಾಕಪ್ಪ ಹೊಟ್ಟೆ ಊರಿ ನಿನಗೆ ಕೇಳಿದನು ಅಗಸ್ತ್ಯ. ಇಷ್ಟು ಬೇಗ ಸಾಲ್ವ್ ಆಗೋಯ್ತಲ್ಲ ಅಂತ ಎಂದನು ಆನಂದ್. ಇವಂದು ಯಾವಾಗಲೂ ಇದ್ದಿದ್ದೆ, ಇವನಿಗೆ ಇನ್ನೂ ಹುಡುಗಿ ಸಿಕ್ಕಿಲ್ವಲ್ಲ ಅದಕ್ಕೆ ಪಾಪ ಎಂದಳು ಅಪೇಕ್ಷೆ ನಗುತ್ತಾ. ನೋಡು ನೋಡು, ಇದೆಲ್ಲ ಸರಿಯಿಲ್ಲ, ಇದು ನನ್ನ ಪರ್ಸ್ನಲ್ ಎಂದನು ಆನಂದ್. ಓಹೋ, ಮಹಾ ಪರ್ಸ್ನಲ್. ಅಗಸ್ತ್ಯ, ನಾನು ನಿನ್ನ ಹತ್ರ ಆನಂದನದು ಲವ್ ಮ್ಯಾಟರ್ ಹೇಳಿಲ್ಲ ಅಲ್ವಾ ಎಂದಳು ಅಪೇಕ್ಷ. ಏನು ಲವ್ವಾ ಎಂದನು ಅಗಸ್ತ್ಯ. ಅದೆಲ್ಲ ಏನೂ ಇಲ್ಲ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ, ಲವ್ ಇಲ್ಲ ಮಣ್ಣು ಇಲ್ಲ ಎಂದನು ಆನಂದ್. ಯಾಕೋ ಸುಳ್ಳು ಹೇಳ್ತೀಯಾ? ರಂಜಿತಾ ಮತ್ತೆ ನಿನ್ನ ಲವ್ ಸ್ಟೋರಿ ಮರ್ತೋಯ್ತಾ ಎಂದು ಕಿಚಾಯಿಸಿದಳು ಅಪೇಕ್ಷ. ಅಪೇಕ್ಷಾ ಪ್ಲೀಸ್ ಅದೇನು ಅಂತ ಹೇಳು ಕೇಳಿದನು ಅಗಸ್ತ್ಯ ಕುತೂಹಲದಿಂದ. ಅಗಸ್ತ್ಯ, ನೀನು ಸುಮ್ಮನಿರೋ, ಅವಳು ಇಲ್ಲದೆ ಇರೋದನ್ನು ಹೇಳ್ತಾ ಇದ್ದಾಳೆ ಎಂದನು ಆನಂದ್. ಇಲ್ಲ ಕಣೋ ಅಗಸ್ತ್ಯ, ನಾನು ಹೇಳೋದು ನಿಜ ಎಂದಳು ಅಪೇಕ್ಷ. ಅದೇನು ನಿಜ ಹೇಳಿ ನೋಡೋಣ ಎಂದನು ಆನಂದ್. ಬೇಡ ಕಣೋ, ಆಮೇಲೆ ಸುಮ್ಮನೆ ಮುಖ ಸಣ್ಣದು ಮಾಡ್ಕೋತೀಯ ಎಂದಳು ಅಪೇಕ್ಷ. ಇಲ್ಲ ಹೇಳು, ಅದೇನಾಗುತ್ತೋ ಆಗಲಿ ಎಂದನು ಆನಂದ್. ಆನಂದ್ ಮತ್ತು ರಂಜಿತಾ ಇಬ್ಬರೂ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ರು. ರಂಜಿತಾ ನಮ್ಮ ಪಕ್ಕದೂರು, ನಮಗಿಂತ 1 ವರ್ಷ ಜೂನಿಯರ್. ಇವನು ಕಾಲೇಜ್ ಫಸ್ಟ್ ಡೇಯಿಂದ ಅವಳಿಗೆ ಲೈನ್ ಹಾಕ್ತಾ ಇದ್ದ. ಅವಳು ಕೂಡ ಇವನ ಜೊತೆ ಚೆನ್ನಾಗೇ ಇದ್ಲು. ಅವಳಿಗೆ ಗಿಫ್ಟ್ ಕೊಡೋದೇನು, ನೋಟ್ಸ್ ಬರ್ಕೊಡೋದೇನು, ಅಬ್ಬಬ್ಬಾ 1 2 ಎಲ್ಲ ಹೆಲ್ಪ್ ಮಾಡ್ತಿದ್ದ. ಅದು ಕಾಲೇಜ್ ಲಾಸ್ಟ್ ಡೇ ಲವ್ ಮ್ಯಾಟರ್ನ ರಂಜಿತಾಗೆ ಹೇಳಿ ಬರ್ತೀನಿ ಅಂತ ಡಿಸೈಡ್ ಮಾಡಿ ಹೋದ. ಕಾಲೇಜ್ಗೆ ಹೋಗಿ ಅವಳ ಜೊತೆ ಮಾತಾಡ್ತಾ ನಿಂತಿದ್ದ. ಅವಳು, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನನಗೆ ನಿಮ್ಮ ಫ್ರೆಂಡ್ ರವಿ ಅಂದರೆ ತುಂಬ ಇಷ್ಟ. ನೀವು ನನ್ನನ್ನು ಅವನ ಜೊತೆ ಮದುವೆ ಮಾಡಿಸ್ತೀರಾ? ನನ್ನನ್ನು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ ಅಂತ ಹೇಳಿದ್ಲು ಎಂದು ಜೋರಾಗಿ ನಗಲು ಶುರು ಮಾಡಿದಳು ಅಪೇಕ್ಷ. ಅಪೇಕ್ಷ ಮಾತು ಕೇಳಿ ಅಗಸ್ತ್ಯ ಸಹ ಜೋರಾಗಿ ನಗಲು ಪ್ರಾರಂಭಿಸಿದ. ಆಮೇಲೆ ಏನಾಯಿತು ಎಂದು ಕೇಳಿದನು ಅಗಸ್ತ್ಯ. ಆಮೇಲೇನು, ರಂಜಿತಾ ಅವ್ರ ಮನೆಯವರನ್ನೆಲ್ಲ ಮದುವೆಗೆ ಒಪ್ಪಿಸಿ ರವಿ ಜೊತೆ ಮದುವೆ ಮಾಡಿಸಿದ ಅಣ್ಣನ ಥರ. ಮದುವೆ ದಿನ ಏನಾಯ್ತು ಗೊತ್ತಾ ಎಂದಳು ಅಪೇಕ್ಷ. ಸಾಕು ನಿಲ್ಲಿಸ್ತೀಯಾ? ಈಗ ನನ್ನ ಮಾನ ತೆಗೆಯುವುದು ಸಾಕಾಗಿಲ್ವಾ ಎಂದನು ಆನಂದ್. ಸುಮ್ಮನಿರೋ, ನೀನು ಹೇಳು ಅಪೇಕ್ಷ ಎಂದನು ಅಗಸ್ತ್ಯ. ಮದುವೆ ಎಲ್ಲ ಮುಗಿದ ಮೇಲೆ ರಂಜಿತಾ ಇವನ ಹತ್ರ ಬಂದು, ನನಗೆ ಗಂಡು ಮಗು ಹುಟ್ಟಿದ್ರೆ ನಿಮ್ಮ ಹೆಸರನ್ನೇ ಇಡ್ತೀನಿ ಅಂತ ಹೇಳಿದ್ಲು ಎಂದು ಮತ್ತೆ ಜೋರಾಗಿ ನಗಲು ಪ್ರಾರಂಭಿಸಿದಳು ಅಪೇಕ್ಷ. ಓ ಗಾಡ್, ವಾಟ್ ಅ ಗ್ರೇಟ್ ಲವ್ ಸ್ಟೋರಿ. ತಂಗಿಯೇ ಮದುವೆ ಮಾಡಿಸಿದ ಅಣ್ಣ ಎಂದು ನಕ್ಕನು ಅಗಸ್ತ್ಯ. ಲೋ ಸುಮ್ಮನಿರು, ಸಾಕು ನಕ್ಕಿತ್ತು. ಅವಳು ನನ್ನ ಜೊತೆ ಅಷ್ಟು ಕ್ಲೋಸ್ ಆಗಿದ್ದಿದ್ದು ನೋಡಿ ಅವಳು ನನ್ನ ಲವ್ ಮಾಡ್ತಿರಬಹುದು ಅಂತ ಅಂದ್ಕೊಂಡೆ. ಆದರೆ ಆ ಮೂದೇವಿ ಹೋಗಿ ಹೋಗಿ ಆ ಎಡಬೆಡಂಗಿನ ಮದುವೆ ಆದ್ಲು ಎಂದನು ಆನಂದ. ಆನಂದನ ಮಾತಿಗೆ ಅಪೇಕ್ಷ ಹಾಗೂ ಅಗಸ್ತ್ಯ ನಗುತ್ತಿದ್ದರು. ಆ ಹುಡುಗಿ ಅವಳ ಮಗುಗೆ ಆನಂದನ ಹೆಸರಿಟ್ಲಾ ಕೇಳಿದೆನು ಅಗಸ್ತ್ಯ. ಅದ್ಯಾವ ಬಾಯಲ್ಲಿ ನಿನ್ನ ಹೆಸರಿಡ್ತೀನಿ ಅಂತ ಹೇಳಿದ್ಲೋ ಗೊತ್ತಿಲ್ಲ,
ಅವಳಿಗೆ ಇದುವರೆಗೂ ಗಂಡು ಮಗುನೇ ಹುಟ್ಟಿಲ್ಲ, 3 ಜನ ಹೆಣ್ಮಕ್ಳು ಎಂದಳು ಅಪೇಕ್ಷಾ. ವಾಟ್ ಎಂದು ಮತ್ತೆ ನಕ್ಕನು ಅಗಸ್ತ್ಯ. ಅಪೇಕ್ಷಾ ಹಾಗೂ ಅಗಸ್ತ್ಯನ ಮಧ್ಯೆ ಆನಂದ್ ಮಂಕಾದನು. ಅಗಸ್ತ್ಯ ಅಪೇಕ್ಷಾ ಹಾಗೂ ಆನಂದನ್ನು ಬೆಂಗಳೂರಿನಿಂದ ಬೀಳ್ಕೊಟ್ಟು ಬೀದರ್ಗೆ ತನ್ನ ಪ್ರಯಾಣ ಬೆಳೆಸಿದನು. ಇತ್ತ ಮೂವರು ಮೈಸೂರಿನಿಂದ ಹೊರಟ ಕೂಡಲೇ ಹರ್ಷವರ್ಧನ್ ಚಂದ್ರಶೇಖರ್ಗೆ ಕರೆ ಮಾಡಿದನು. ಹಲೋ ಚಂದ್ರು ಎಂದನು ಹರ್ಷವರ್ಧನ್. ಏನು ಹರ್ಷ, ಹೇಗಿದ್ಯಾ? ಮತ್ತೆ ಚಿಕ್ಕಮಗಳೂರಿಗೆ ಯಾವಾಗ ಬರ್ತೀಯಾ ಎಂದು ಕೇಳಿದನು ಚಂದ್ರಶೇಖರ್. ಬರ್ತೀನಿ, ಆದರೆ ನೀನು ಮೀಟ್ ಮಾಡೋಕಲ್ಲ ಎಂದನು ಹರ್ಷವರ್ಧನ್. ಬಂಗ್ಲೆ ನೋಡ್ಕೊಂಡು ಹೋಗೋಕೆ ಬರ್ತೀಯಾ ಎಂದು ಕೇಳಿದನು ಚಂದ್ರಶೇಖರ್. ಇಲ್ಲ, ಅಗಸ್ತ್ಯನ ಮದುವೆ ವಿಷಯ ಮಾತಾಡೋಕೆ ಬರ್ತೀನಿ ಎಂದನು ಹರ್ಷವರ್ಧನ್. ವಾವ್, ಮಗನ ಮದುವೆ ಮಾಡ್ತಾ ಇದೀಯಾ? ನೈಸ್. ಹುಡುಗಿ ಯಾರು ಎಂದು ಕೇಳಿದನು ಚಂದ್ರಶೇಖರ್. ಅಪೇಕ್ಷಾ, ವಿನೋದ ಮಗಳು ಎಂದನು ಹರ್ಷವರ್ಧನ್. ಏನು, ತಮಾಷೆ ಮಾಡ್ತಿಲ್ಲ ತಾನೆ? ಆಶ್ಚರ್ಯದಿಂದ ಕೇಳಿದನು ಚಂದ್ರಶೇಖರ್. ನಾನು ಯಾಕೆ ತಮಾಷೆ ಮಾಡಲಿ, ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಎಂದನು ಹರ್ಷವರ್ಧನ್. ಸೊ ವಾಟ್, ಪ್ರೀತಿ ತಾನೆ, ದೂರ ಮಾಡಿದ್ರಾಯ್ತು ಎಂದನು ಚಂದ್ರಶೇಖರ್. ಅವರಿಬ್ಬರೂ ದೂರ ಆಗಲ್ಲ, ಅವಳಿಗೋಸ್ಕರ ನನ್ನಿಂದ ದೂರ ಆಗ್ತೀನಿ ಅಂತ ಹೇಳಿದ ಅಗಸ್ತ್ಯ ಎಂದನು ಹರ್ಷವರ್ಧನ್. ಅವಳಿಗೋಸ್ಕರ ನಿನ್ನಿಂದ ದೂರ ಆಗ್ತಾನಂತ ನೀನು ಸುಮ್ಮನಾದ ಕೇಳಿದನು ಚಂದ್ರಶೇಖರ್. ಅದಕ್ಕೆ ನಾನು ಕೂಡ ಉಪಾಯ ಮಾಡಿ ಅವರ ಪ್ರೀತಿ ಒಪ್ಪಿರೋ ಥರ ನಾಟಕ ಮಾಡಿದೆ ಎಂದನು ಹರ್ಷವರ್ಧನ್. ಏನು, ಪ್ರೀತಿನ ಒಪ್ಪಿದೆಯಾ ಕೇಳಿದನು ಚಂದ್ರಶೇಖರ್. ಇಲ್ಲ ಚಂದ್ರು, ಒಪ್ಪಿರೋ ಥರ ನಾಟಕ ಮಾಡಿದೆ. ಯಾವ ಪ್ರೀತಿಗೋಸ್ಕರ ನನ್ನನ್ನೇ ದೂರ ಮಾಡ್ತೀನಿ ಅಂತ ಹೇಳಿದ್ನೋ ಅದೇ ಪ್ರೀತಿ ಅವನ ಜೀವನಕ್ಕೆ ಮುಳ್ಳಾಗೋ ಹಾಗೆ ಮಾಡ್ತೀನಿ ಎಂದನು ಹರ್ಷವರ್ಧನ್. ಏನು ಹೇಳ್ತಾ ಇದೀಯಾ ನೀನು ಕೇಳಿದನು ಚಂದ್ರಶೇಖರ್. ಹೌದು ಚಂದ್ರು, ಮನೆಗೆ ಬಂದು ಎಂದು ನಡೆದ ವಿಷಯವನ್ನು ವಿವರವಾಗಿ ತಿಳಿಸಿದನು ಹರ್ಷವರ್ಧನ್. ಸರಿ, ಮುಂದೆ ಏನು ಮಾಡಬೇಕಂತ ಅಂದ್ಕೊಂಡಿದ್ಯಾ ಕೇಳಿದನು ಚಂದ್ರಶೇಖರ್. ಹೇಳಲ್ಲ ಚಂದ್ರು, ಮಾಡಿ ತೋರಿಸ್ತೀನಿ, ಮದುವೆ ಒಂದಾಗಲಿ ಎಂದನು ಹರ್ಷವರ್ಧನ್. ಸರಿ ಹರ್ಷ, ಏನಾದರೂ ಮಾಡು, ಬಟ್ ಹುಷಾರು ಎಂದನು ಚಂದ್ರಶೇಖರ್. ಚಂದ್ರು, ಮದುವೆ ಟೈಮ್ನಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ, ಆಗ ನಮ್ಮ ಕೆಲಸ ಮುಗಿಸ್ಕೋಬೇಕು, ಯಾರಿಗೂ ಅನುಮಾನ ಬರಬಾರದು. ಮತ್ತು ಆ ಮಂತ್ರವಾದಿನ ಭೇಟಿ ಮಾಡ್ದ, ನಮ್ಮ ಕೆಲಸದ ಬಗ್ಗೆ ಹೇಳ್ದ್ಯಾ ಕೇಳಿದನು ಹರ್ಷವರ್ಧನ್. ಹಾಂ ಹರ್ಷ, ಅವನ ಜೊತೆ ಮಾತಾಡಿ ಬಂದಿದ್ದೀನಿ. ನೀವು ಯಾವಾಗ ಹೇಳ್ತೀರೋ ಅವಾಗ ಬಂದು ಆತ್ಮಗಳನ್ನು ಬಂದಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಆ ಸೀತಾ ಮತ್ತು ಕೌಸಲ್ಯ ಆತ್ಮ ಬಂದಿ ಆಗೋದು ಖಂಡಿತ ಎಂದನು ಚಂದ್ರಶೇಖರ್. ನಾನು ಅದಕ್ಕಾಗಿಯೇ ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಆ ಕೆಲಸ ಆಗಲಿ. ನಾನು ಅಪೇಕ್ಷೆ ಮತ್ತೆ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದನು ಹರ್ಷವರ್ಧನ್. ತುಂಬ ಸಮಯ ಹರ್ಷವರ್ಧನ್ ಮಾತನಾಡಲಿಲ್ಲ. ಚಂದ್ರಶೇಖರ್ಗೆ ಅನುಮಾನವಾಯಿತು. ಹಲೋ ಹರ್ಷ, ಹರ್ಷ, ನನ್ನ ಮಾತು ಕೇಳಿಸ್ತಾ ಇದೆಯಾ ಎಂದು ಕೇಳಿದನು. ಆದರೂ ಹರ್ಷವರ್ಧನ್ ಮಾತನಾಡಲಿಲ್ಲ. ಏನನ್ನೋ ನೆನಪು ಮಾಡಿಕೊಳ್ಳುತ್ತಿದ್ದನು, ಜೊತೆಗೆ ಹೆದರಿ ಬೆವರುತ್ತಿದ್ದನು. ನಂತರ ಮಾತು ಶುರು ಮಾಡಿ, ಚಂದ್ರು, ಇದೇನೋ ಹೀಗಾಯಿತು, ನಾನಿದನ್ನು ಊಹಿಸಿರಲಿಲ್ಲ ಎಂದನು ಗಾಬರಿಯಿಂದ ಹರ್ಷವರ್ಧನ್. ಯಾಕೆ ಹರ್ಷ, ಏನಾಯಿತು ಕೇಳಿದನು ಚಂದ್ರಶೇಖರ್. ಒಂದು ದಿನ ನನ್ನ ರೂಮ್ನಲ್ಲಿ ನಿನ್ನ ಹೆಂಡತಿ ಮತ್ತು ಸೀತಾ ಆತ್ಮ ಒಂದು ಹುಡುಗಿ ಮೇಲಿತ್ತು. ಆದರೆ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ನೆನಪಿದೆಯಾ ಎಂದು ಕೇಳಿದನು ಹರ್ಷವರ್ಧನ್. ಹಾಂ ಕಣೋ, ನೆನಪಿದೆ. ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಕೇಳಿದನು ಚಂದ್ರಶೇಖರ್. ಹಾಂ, ನೆನಪಾಯಿತು ಎಂದನು ಹರ್ಷವರ್ಧನ್. ಯಾರು ಆ ಹುಡುಗಿ, ಮೊದಲು ಎಲ್ಲಾದರೂ ನೋಡಿದ್ಯಾ ಎಂದು ಕುತೂಹಲದಿಂದ ಕೇಳಿದನು ಚಂದ್ರಶೇಖರ್. ನೋಡಿರೋದೇನು, ಇನ್ನೊಂದು ಸ್ವಲ್ಪ ದಿನ ಆದರೆ ಆ ಹುಡುಗಿ ನಮ್ಮ ಜೊತೆಗೇ ಇರ್ತಾಳೆ ಎಂದನು ಹರ್ಷವರ್ಧನ್. ಏನು ಮಾತಾಡ್ತಾ ಇದೆಯಾ ಹರ್ಷ, ಯಾರು ಆ ಹುಡುಗಿ ಎಂದು ಪುನಃ ಕೇಳಿದನು ಚಂದ್ರಶೇಖರ್. ಅಪೇಕ್ಷಾ ಎಂದನು ಹರ್ಷವರ್ಧನ್. ಅಪೇಕ್ಷಾ ಹೆಸರು ಕೇಳಿದ ಕೂಡಲೇ ಚಂದ್ರಶೇಖರ್ ಗಾಬರಿಗೊಂಡನು. ಚಂದ್ರಶೇಖರ್ ದೇಹ ಬೆವರಲು ಶುರುವಾಯಿತು. ಹರ್ಷ, ನಿಜ ನೀನು
ಎಂದು ಕೇಳಿದನು ಚಂದ್ರಶೇಖರ್. ನನಗೆ ಅವಳನ್ನು ನೋಡ್ದಾಗಿಂದ ಎಲ್ಲೋ ನೋಡಿರೋ ನೆನಪು ಕಾಡ್ತಾ ಇತ್ತು. ಈಗ ಆತ್ಮನ ಬಂದಿ ಮಾಡೋ ವಿಷಯ ಕೇಳಿ ಹಳೆಯದೆಲ್ಲ ನೆನಪಾಯಿತು. ಈಗ ಗೊತ್ತಾಯಿತು ಅದು ಅಪೇಕ್ಷಾ ಅಂತ ಎಂದನು ಹರ್ಷವರ್ಧನ್. ಹರ್ಷ, ಗಾಬರಿ ಆಗಬೇಡ, ನಾನು ಹೇಳೋದು ಕೇಳು. ಮದುವೆ ಆಗಲಿ, ಮಿಕ್ಕಿದ್ದು ಆಮೇಲೆ ನೋಡೋಣ ಎಂದನು ಚಂದ್ರಶೇಖರ್. ಅಷ್ಟರಲ್ಲಿ ಏನಾದರೂ ಆದರೆ ಕೇಳಿದನು ಹರ್ಷವರ್ಧನ್. ಇಲ್ಲ ಹರ್ಷ, ಏನೂ ಆಗಲ್ಲ, ಧೈರ್ಯವಾಗಿರು ಎಂದನು ಚಂದ್ರಶೇಖರ್. ಸರಿ ಚಂದ್ರು, ಮದುವೆ ದಿನ ನಿಶ್ಚಯ ಆದಮೇಲೆ ಫೋನ್ ಮಾಡ್ತೀನಿ ಎಂದನು ಹರ್ಷವರ್ಧನ್ಗೆ ಮತ್ತೊಂದು ಕಂಟಕ ಎದುರಾಯಿತು.